ಹೇ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು DMG ವ್ಲಾಗ್ಸ್. ನಾನು ದೇವಿ. ಸೊ ಈ ವಿಡಿಯೋದಲ್ಲಿ ನಾನು ಕ್ಲಾತ್ ನ್ಯಾಪೀಸ್ ಯೂಸ್ ಮಾಡಬೇಕಾ ಅಥವಾ ಡಿಸ್ಪೋಸಬಲ್ ಡೈಪರ್ಸ್ನ ಯೂಸ್ ಮಾಡಬೇಕಾ, ಸೊ ಯಾವುದು ಬೆಟರು, ಸೊ ಯಾವುದು ಯೂಸ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನಿದೆ, ಡಿಸ್ಅಡ್ವಾಂಟೇಜ್ ಏನಿದೆ, ಸೊ ಈ ಥರ ಕಂಪ್ಯಾರಿಸನ್ನು ಪ್ಲಸ್ ನಾನೇನು ಫಾಲೋ ಮಾಡ್ತೀನಿ ಅಂತಲೂ ಎಂಡಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ನಿಮ್ಗೆ ಫುಲ್ ಡೀಟೇಲ್ ಸಿಗುತ್ತೆ ಕ್ಲಾತ್ ನ್ಯಾಪೀಸ್ ವರ್ಸಸ್ ಡೈಪರ್ ಬಗ್ಗೆ. ಸೊ ನಾನು ಜಾಸ್ತಿ ಪೇರೆಂಟಿಂಗ್ ಬಗ್ಗೆ ವೀಡಿಯೋಸ್ ಮಾಡ್ತಿರ್ತೀನಿ. ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಹೇಳಬೇಕು ಅಂದರೆ ಕಮೆಂಟ್ ಮಾಡಿ. ವೆಸ್ಟ್ ಆದ ದಿಸ್ ವಿಡಿಯೋ. ಸೊ ಇವಾಗ ಫಸ್ಟು ಯಾವ್ಯಾವ ಥರ ಡೈಪರ್ಸ್ ಇದ್ದಾವೆ ಮತ್ತು ಯಾವ್ಯಾವ ಥರ ಕ್ಲಾತ್ ನ್ಯಾಪೀಸ್ ಇದ್ದಾವೆ ಅಂತ ನೋಡೋಣ. ಡೈಪರ್ಸ್ ಅಂತ ಬಂದರೆ ನಾನು ಯೂಸ್ ಮಾಡಿರೋದು ಎರಡು ಟೈಪು. ಸೊ ಇದು ಒಂದು ಟೇಪ್ ಅಂತ ಕರೀತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಈ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ ಟೇಪ್ ಇರುತ್ತೆ. ಸೊ ನೀವು ಟೇಪ್ ಮಾಡ್ಬೋದು ಬಾಬಿಗೆ. ಸೊ ಇನ್ನೊಂದೊಂದು ಈ ಥರ ಚಡ್ಡಿ ಥರ ಬರುತ್ತೆ. ಸೊ ಇದನ್ನ ಹಿಂಗೆ ಜಸ್ಟ್ ವೇರ್ ಮಾಡಬೇಕು. ಸೊ ಇದೆರಡು ನಾನು ಯೂಸ್ ಮಾಡಿದ್ದೀನಿ. ಸೊ ಯಾವ್ದು ಯೂಸ್ ಮಾಡಬೇಕು ಅಂತ ಯೂಶಲಿ ನನ್ನ ರೆಕಮೆಂಡೇಶನ್ ಹೇಳಬೇಕು ಅಂದರೆ, ಸೊ ಈ ಟೇಪ್ ನ್ಯಾಪೀಸ್ ಏನಿರುತ್ತೆ ಅದನ್ನ ಪಾಪು ಮಲ್ಕೊಂಡಿರೋ ಸ್ಟೇಜಲ್ಲಿ ಇರುತ್ತಲ್ಲ, ಅಂದರೆ ಇನಿಷಿಯಲ್ ಸ್ಟೇಜ್ 6 months 1 year ಪಾಪು ಎದ್ದು ಕೂತ್ಕೊಳ್ಳೋ ಥರ, ಎದ್ದು ನಿಂತ್ಕೊಳ್ಳೋ ಥರ ಆಗುತ್ತಲ್ಲ ಬೇಸಿಕಲಿ. ಸೊ ಈ ಥರ ಟೇಪ್ ಡೈಪರ್ಸ್ನ ಯೂಸ್ ಮಾಡಿ. ಯಾಕಂದರೆ ಮಲಗಿಸಿದ್ದಾಗ ಹಾಕೋಕ್ಕೆ ಈಸಿ. ಸೊ ಎಷ್ಟು ಸೈಜ್ ಇದೆ ಅಷ್ಟಕ್ಕೆ ನೀಟಾಗಿ ಹಾಕ್ಬಿಡ್ಬೋದು. ಸೊ ಇದನ್ನ ಹಾಕಿ ಸ್ವಲ್ಪ ಕಷ್ಟ ಕಂಪೇರ್ಡ್ ಟು ದಿಸ್ ಒನ್. ಅದಲ್ಲದೆ ಇಲ್ಲಿ ಮಾರ್ಕ್ ಇದೆ ನೋಡಿ. ಸೊ ಯೆಲ್ಲೋ ಕಲರ್ದು ಈ ಥರ ಸ್ಟ್ರೇಪ್ಸ್ ಇದೆ. ಸೊ ಇಲ್ಲಿ ಸೂಸು ಮಾಡಿದ್ರೆ ಇದು ಬ್ಲೂ ಕಲರ್ ಆಗುತ್ತೆ. ಸೊ ಅವಾಗ ನೀವು ಓಪನ್ ಮಾಡಿ ಚೆಕ್ ಮಾಡೋ ಅವಶ್ಯಕತೆ ಇರಲ್ಲ, ಚಿಕ್ಕ ಪಾಪು ಆಗಿರೋದ್ರಿಂದ. ಸೊ ಇದು ಎರಡು ಥರ ಇದೆ ಡೈಪರ್ ಯೂಶಲಿ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಯಾವಾಗ ಯೂಸ್ ಮಾಡಬೇಕು ಅದನ್ನು ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಸೊ ನಾನು ಯೂಶಲಿ ಪ್ಯಾಂಪರ್ಸ್ದು ಡೈಪರ್ ಯೂಸ್ ಮಾಡೋದು. ಆ್ಯಕ್ಟಿವ್ ಬೇಬಿ, ಪ್ಯಾಂಪರ್ಸ್ ಆ್ಯಕ್ಟಿವ್ ಬೇಬಿ, ಪ್ಯಾಂಪರ್ಸ್ ನ್ಯೂ ಬೇಬಿ. ಸೊ ಅದನ್ನ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಬೇಕಾದರೆ ನೀವು ಚೆಕ್ ಮಾಡಿ. ನನ್ನ ಡೈಪರ್ಸ್ ನಾನು ಅವಿ ಟೈಮಲ್ಲಿ ಇದೇ ಡೈಪರ್ಸ್ ಯೂಸ್ ಮಾಡಿದ್ದು. ಈಗ ನನ್ನ ಮಗಳಿಗೂ ಇದೇ ಡೈಪರ್ ಯೂಸ್ ಮಾಡ್ತಿರೋದು. ಡೈಪರ್ ಬಂದರೆ ತುಂಬ ಚೆನ್ನಾಗಿದೆ. ಇದು ಸ್ವಲ್ಪ ಕಾಸ್ಟ್ ಅನಿಸುತ್ತೆ ಕಂಪೇರ್ ಟು ಅದರ್ ಡೈಪರ್ಸು, ಬಟ್ ವರ್ತ್ ದ ಪ್ರೈಸು. ಯಾಕಂದರೆ ಜಾಸ್ತಿ ರ್ಯಾಷಸ್ ಆಗಿಲ್ಲ ಈ ಡೈಪರ್ಸ್ ಯೂಸ್ ಮಾಡೋದ್ರಿಂದ. ಬಿಕಾಸ್ ನಾನು ಬೇರೆ ಡೈಪರ್ಸ್ನು ಲೈಕ್ ಫಾರ್ ಎಕ್ಸಾಂಪಲ್ ಟ್ರಾವೆಲ್ ಮಾಡೋವಾಗ ಈ ಡೈಪರ್ ಖಾಲಿ ಆದಾಗ ಬೇರೆ ಡೈಪರ್ಸ್ಗಳನ್ನೂ ಟ್ರೈ ಮಾಡಿದ್ದೀನಿ. ಸೊ ಅದರಲ್ಲಿ ಹಾಕಿದ ತಕ್ಷಣ ರ್ಯಾಷಸ್ ಆಗೋದು, ಬಟ್ ಇದರಲ್ಲಿ ರ್ಯಾಷಸ್ ತುಂಬ ಕಡಿಮೆ. ಸೊ ಜಸ್ಟ್ ನಿಮ್ಗೆ ಯಾವ್ದು ವರ್ಕ್ ಆಗುತ್ತೆ ಅದನ್ನ ನೀವು ಆರ್ಡ್ರ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಬಂದು ಕ್ಲಾತ್ ನ್ಯಾಪೀಸ್ ಅಂತ ಬಂದಾಗ ನಾನು ಇದು ಎರಡು ಥರ ಯೂಸ್ ಮಾಡಿದ್ದೀನಿ. ಸೊ ಒಂದು ಈ ಥರ ಪ್ಲೇನ್ ಜಸ್ಟ್ 1 layer ಆಫ್ ಕ್ಲಾತ್ಸ್ ಬರುತ್ತಲ್ಲ, ಸೊ ಈ ಥರ ನ್ಯಾಪೀಸು. ಸೊ ಇನ್ನೊಂದು ಬಂದು ಈ ಥರ, ಇದು ಸೂಪರ್ ಬಾಟಮ್ ಅವ್ರದ್ದು. ಸೊ ಇಲ್ಲಿ 1 ಲೇಯರ್ದು ಪ್ಯಾಡ್ ಆ್ಯಡ್ ಮಾಡಿದ್ದಾರೆ. ಸೊ ಸುಸು ಮಾಡಿದ್ರೆ ನಿಮ್ಮ ಬಟ್ಟೆಗೆ ಅಥವಾ ನೀವು ಎತ್ಕೊಂಡಿದ್ರೆ ಅಥವಾ ಕೆಳಗಡೆ ಇದ್ದರೆ ಸೊ ಅದಕ್ಕೆ ಜಾಸ್ತಿ ಆಗೋಲ್ಲ, ಒಂದು ಸ್ವಲ್ಪ ಜಾಸ್ತಿ ಅಬ್ಸರ್ವ್ ಮಾಡುತ್ತೆ ಒಂದು ಸ್ವಲ್ಪ. ಸೊ ಇದೂ ಈ ಥರ, ಸೊ ಈ ಥರ ಇದೆ. ಇದರಲ್ಲೂ ತುಂಬ ಥರ ಬರುತ್ತೆ ಕ್ಲಾತ್ ನ್ಯಾಪೀಸಲ್ಲೂ ಇದೆ. ಸೂಪರ್ ಬಾಟಮ್ ಅವ್ರದ್ದು ತುಂಬ ವೆರೈಟೀಸ್ ಇದೆ. ನಾನು ಯಾವುದು ಟ್ರೈ ಮಾಡಿಲ್ಲ ಆ್ಯಕ್ಚುಲಿ. ಸೊ ಇನ್ನೊಂದು ಆ್ಯಕ್ಚುಲಿ ಟ್ರೈ ಮಾಡಿದ್ದೀನಿ. ಸೊ ಅದು ನಂಗೆ ಸಿಗ್ತಿಲ್ಲ ಇವಾಗ. ಸೊ ಇನ್ನೊಂದು ಟೈ ಮಾಡೋದು ಬರುತ್ತೆ, ಸೇಮ್ ಇದೇ ಥರನೇ, ಬಟ್ ಒಳಗಡೆ ಒಂದು ಸ್ವಲ್ಪ ಅಬ್ಸರ್ವ್ ಮೆಟೀರಿಯಲ್ ಹಾಕಿರ್ತಾರೆ. ಸೊ ಅದರಲ್ಲಿ ಇದೇ ಥರ ಟೈ ಮಾಡೋದು ಬರುತ್ತೆ. ಸೊ ಇದು 3 ಥರ ನಾನು ಯೂಸ್ ಮಾಡಿದ್ದೀನಿ. ಸೊ ಇನ್ನು ಬೇರೆ ಬಟನ್ಸ್ ಇರೋದು, ಈ ಥರ ಎಕ್ಸ್ಟ್ರಾ ಪ್ಯಾಡ್ ಹಾಕೋದು, ಸೊ ಈ ಥರ ತುಂಬ ಥರ ವೆರೈಟೀಸ್ ಇದೆ ನ್ಯಾಪೀಸಲ್ಲೂ ನೀವು ನೋಡಬೇಕು ಅಂದರೆ. ಇದಿಷ್ಟು ನ್ಯಾಪೀಸು. ಸೊ ಇವಾಗ ನ್ಯಾಪೀಸ್ ಯೂಸ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು ಅಂತ ನೋಡ್ತಾ ಹೋಗೋಣ. ಇವಾಗ ಕ್ಲಾತ್ ನ್ಯಾಪೀಸ್ ಯೂಸ್ ಮಾಡೋದ್ರಿಂದ ಏನು ಅಡ್ವಾಂಟೇಜಸ್ಸು ಅಂತ ನೋಡ್ತಾ ಹೋದರೆ, ಫಸ್ಟ್ ಒನ್ ಬಂದು ಡೈಪರ್ ರ್ಯಾಷಸ್ ಆಗದೆ ಇರೋ ಥರ ಅವಾಯ್ಡ್ ಮಾಡುತ್ತೆ, ಅಥವಾ ಡೈಪರ್ ರ್ಯಾಷಸ್ ಜಾಸ್ತಿ ಆಗಲ್ಲ ಕ್ಲಾತ್ ನ್ಯಾಪೀಸ್ ಯೂಸ್ ಮಾಡಿದ್ರೆ. ಯಾಕಂದರೆ ಸುಸು ಮಾಡಿದ ತಕ್ಷಣ ಕ್ಲಾತ್ ನ್ಯಾಪೀಸ್ ಆದರೆ ಚೇಂಜ್ ಮಾಡಿಬಿಡ್ತೀವಿ. ಸೊ ಅದರಿಂದ ರ್ಯಾಷಸ್ ಆಗಲ್ಲ ಅಷ್ಟೇ. ಸೊ ಅದೊಂದು. ಇನ್ನೊಂದು ಬಂದು ಇದು ಚೆನ್ನಾಗಿ ಗಾಳಿ ಆಡುತ್ತಲ್ಲ, ಸೊ ನ್ಯಾಪೀಸ್ ಹಾಕಿರೋದ್ರಿಂದ ಗಾಳಿ ಚೆನ್ನಾಗಿ ಆಡೋದ್ರಿಂದ ಎಗೇನ್ ರ್ಯಾಷಸ್ ಆಗದೆ ಇರೋ ಥರ ನೋಡ್ಕೊಳುತ್ತೆ, ಅಥವಾ ರ್ಯಾಷಸ್ ಜಾಸ್ತಿ ಆಗಲ್ಲ ನ್ಯಾಪೀಸ್ ಯೂಸ್ ಮಾಡೋದ್ರಿಂದ, ಅಥವಾ ಈ ಥರ ಕ್ಲಾತ್ ನ್ಯಾಪೀಸ್ ಯೂಸ್ ಮಾಡೋದ್ರಿಂದ. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಏನು ಅಂದರೆ ಕ್ಲಾತ್ ನ್ಯಾಪೀಸ್ ಯೂಸ್ ಮಾಡೋದ್ರಿಂದ ಒಂದ್ಸಲ ಇನ್ವೆಸ್ಟ್ಮೆಂಟು. ಈಗ ಡೈಪರ್ಸ್ ಆದರೆ ಎವ್ರಿ ಮಂತ್ ತೊಗೊತಾ ಇರಬೇಕು. ಸೊ ಟಿಲ್ ಪಾಪುಗೆ ಪಾಟಿ ಟ್ರೈನ್ ಮಾಡೋವರೆಗೂ ಡೈಪರ್ ತೊಗೊತಾನೆ ಇರಬೇಕು ಕಂಟಿನ್ಯೂಸ್ಲಿ. ಬಟ್ ಕ್ಲಾತ್ ನ್ಯಾಪೀಸ್ ಆದರೆ ಅಫ್ಕೋರ್ಸ್ ಅದು ಸೈಜ್ ಚೇಂಜ್ ಆಗುತ್ತೆ.
ಸೊ ಇವಾಗ ಬೇರೆ ಬೇರೆ ಥರ ನ್ಯಾಪೀಸ್ ಬಂದಿದೆ. ಹೆಂಗೆ ಅಂದರೆ ಡಿಫ್ರೆಂಟ್ ಸೈಜ್ದು ಹಾಕೋಬೋದು ಅನ್ನೋ ಥರ ಬಟನ್ಸ್ದು ಡಿಫ್ರೆಂಟ್ ಸೈಜಸ್ ಇರುತ್ತೆ. ಸೊ ಅದು ಒಂದು ಇಮೇಜ್ ಆ್ಯಡ್ ಮಾಡ್ತೀನಿ ಸ್ಕ್ರೀನ್ ಮೇಲೆ, ನಿಮ್ಗೆ ಐಡಿಯಾ ಬರುತ್ತೆ. ಸೊ ಆ ಥರ ನ್ಯಾಪೀಸು ಬರುತ್ತೆ. ಸೊ ಅದೆಲ್ಲ ಹೆಂಗೆ ಬರುತ್ತೆ ಅಂದರೆ ಒಂದ್ಸಲ ಇನ್ವೆಸ್ಟ್ಮೆಂಟು. ಸೊ ನೀವು ಒಂದ್ಸಲ ಅದು ಒಂದು 7-8 ತೊಗೊಂಬಿಟ್ರೆ ಸೊ ನೀವು ಫುಲ್ ಪಾಪು ಟ್ರೈನ್ ಮಾಡೋವರೆಗೂ ಅಥವಾ ಟ್ರೈನ್ ಮಾಡೋಕ್ಕೂ ಬೇಗ ಟ್ರೈನ್ ಮಾಡ್ಬೋದು. ಸೊ ಆ ವೆಟ್ ಫೀಲ್ ಆಗ್ತಿರೋದ್ರಿಂದ ಸೊ ನೀವು ಅವಾಗವಾಗ ವಾಶ್ರೂಮ್ಗೆ ಹೋಗಿ ಸುಸು ಮಾಡಬೇಕು, ವಾಶ್ರೂಮ್ಗೆ ಹೋಗಬೇಕು ಅಂತ ಹೇಳ್ಕೊಟ್ರೆ ಸೊ ಬೇಗ ಕಲ್ತ್ಕೊಂಡ್ಬಿಡ್ತಾರೆ. ಪಾಟಿ ಟ್ರೈನು ಅಷ್ಟೇ. ಸೊ ಈಸಿಯಾಗಿ ಟ್ರೈನ್ ಮಾಡೋಕ್ಕೂ ಈಸಿ ಆಗುತ್ತೆ. ಸೊ ನಾನು ಅವಿಗೆ ಹಂಗೆ ಟ್ರೈನ್ ಮಾಡಿದ್ದೆ ಆ್ಯಕ್ಚುಲಿ. ಸೊ ನಾರ್ಮಲ್ ಈ ಚಡ್ಡಿಗಳು ಬರ್ತಾವಲ್ಲ, ಸೊ ಆ ಚಡ್ಡಿಗಳನ್ನ ಹಾಕಿ ಅವ್ನಿಗೆ ಗೊತ್ತಾಗಬೇಕು ಸುಸು ಬರ್ತಾಯಿದೆ ಮೀನ್ಸ್ ಈಚೆಗೆಲ್ಲ ಚೆಲ್ಲೋಗುತ್ತೆ ಅಥವಾ ನಾಟ್ ಕಂಫರ್ಟಬಲ್ ಫೀಲ್ ಆಗುತ್ತೆ ಅನ್ನೋದು ಗೊತ್ತಾದಾಗ ಅವರು ಓಕೆ ಬೇರೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ ಸೊ ನಾವು ಹೇಳೋದನ್ನ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ನಾನು ಹಂಗೆ ಟ್ರೈನ್ ಮಾಡಿದ್ದು ಅವಿನ. ಸೊ ಅದನ್ನು ಆ ಥರ ಟ್ರೈನ್ ಮಾಡೋಕ್ಕೆ ಅವ್ರಿಗೆ ಸ್ವಲ್ಪ ಬುದ್ಧಿ ಬಂದಿರಬೇಕು. ಅಂದರೆ ಒಂದು ಸ್ವಲ್ಪ ಡೆವಲಪ್ಮೆಂಟ್, ಅಂದರೆ ನೀವು ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋ ಸ್ಟೇಜ್ಗೆ ಇರಬೇಕು. ಸೊ ಆವಾಗ ಬೇಗ ಪಾಟಿ ಟ್ರೈನ್ ಮಾಡ್ಬೋದು. ಅವಿಗೆ ಆಲ್ಮೋಸ್ಟ್ ಲೈಕ್ 1.5 year ಆಲ್ಮೋಸ್ಟ್ 2 years ಆಗಿತ್ತು ಅನಿಸುತ್ತೆ ಅವ್ನು ಟ್ರೈನ್ ಮಾಡಿದಾಗ. ಸೊ ಆವಾಗ ಅವ್ನು ಟ್ರೈನ್ ಮಾಡಿದ್ದು. ಸೊ ಬೇಗ ಟ್ರೈನ್ ಆಗಿಬಿಟ್ಟು ಅವನು. ಸೊ ಈ ವಿಡಿಯೋ ಪಾಟಿ ಟ್ರೈನ್ ಬಗ್ಗೆ ಅಲ್ಲ, ಎನಿವೆ ಸೊ ನಾನು ಆಲ್ರೆಡಿ ಹೇಳ್ತೀನಿ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಥರ. ಸೊ ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡಿ ತೊಗೊಂಡ್ರೆ ಡಿಫ್ರೆಂಟ್ ಸೈಜ್ ಹಾಕೋವಂಥದ್ದು ತೊಗೊಂಡ್ಬಿಟ್ರೆ ಸಾಕು. ಸೊ ಯಾವಾಗಲೂ ಇನ್ವೆಸ್ಟ್ ಮಾಡಲ್ಲ ಅಂತ ಅಂದರೆ ಅಫ್ಕೋರ್ಸ್ ಕಾಸ್ಟ್ ಫ್ರೆಂಡ್ಲಿ. ಸೊ ಅಷ್ಟೊಂದು ಅಮೌಂಟು ನಿಮಗೆ ಬೀಳಲ್ಲ ಕಂಪೇರ್ ಟು ಡಿಸ್ಪೋಸಬಲ್ ಡೈಪರ್ಸ್ಗೆ ಕಂಪೇರ್ ಮಾಡಿದ್ರೆ. ಅದ್ರ ಜೊತೆಗೆ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಕೂಡ. ಸೊ ಬಟ್ಟೆಗಳು ಅಫ್ಕೋರ್ಸ್ ರಿಯೂಸಬಲ್ಲು, ಬಟ್ಟೆ ಯೂಸ್ ಮಾಡೋದ್ರಿಂದ ಸೊ ಅದು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿನೂ ಇರುತ್ತೆ. ಸೊ ಇದಿಷ್ಟು ಅಡ್ವಾಂಟೇಜಸ್ ಪಾರ್ಟು. ಸೊ ಇವಾಗ ಡಿಸ್ಅಡ್ವಾಂಟೇಜಸ್ ಬಂದರೆ ಮೇಂಟೈನ್ ಮಾಡೋದು ಕಷ್ಟ. ಸೊ ಏನು ಮೇಂಟೈನ್ ಅಂದರೆ ಇವಾಗ ನ್ಯಾಪೀಸು ಸುಸು ಮಾಡ್ತಾಯಿದ್ರೆ ಬಟ್ಟೆ ಮೇಲೆ, ಸೊ ಅದನ್ನೆಲ್ಲ ವಾಶ್ ಮಾಡಬೇಕು ನೀಟಾಗಿ. ಸೊ ಈ ಮಳೆಗಾಲ ಚಳಿಗಾಲ ಎಲ್ಲ ಬಿಸಿಲಿಲ್ಲ ಅಂದರೆ ಇನ್ನೂ ಕಷ್ಟ. ಸೊ ಅದು ಬಟ್ಟೆಗಳು ಒಣಗೋದೇ ಇಲ್ಲ. ಸೊ ಒಣಗದೇ ಇರುವಾಗ ನೀವು ಯೂಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಒಗಿಬೇಕು, ಅದು ಕಷ್ಟನೇ. ಆಮೇಲೆ ಒಣಗಲ್ಲ, ಈ ಥರ ಚಳಿಗಾಲ ಮಳೆಗಾಲ ಇದ್ದರೆ ಅದು ಸ್ವಲ್ಪ ಕಷ್ಟನೇ. ಸೊ ಅದೇ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ನ್ಯಾಪೀಸ್ ಅಥವಾ ಕ್ಲಾತ್ ನ್ಯಾಪೀಸ್ ಯೂಸ್ ಮಾಡಿದ್ರೆ. ಅದ್ರ ಜೊತೆಗೆ ಇನ್ನೊಂದೇನು ಅಂದರೆ ಕ್ಲಾತ್ ನ್ಯಾಪೀಸ್ ಯೂಸ್ ಮಾಡಿದ್ರೆ ನಾವು ಡ್ರೈ ಶೀಟ್ಸ್ನ ಯೂಸ್ ಮಾಡಬೇಕು. ಇಲ್ಲಾಂದರೆ ನೀವು ಲೈಕ್ ಫಾರ್ ಎಕ್ಸಾಂಪಲ್ ಎಲ್ಲಿ ಮಲಗಿಸ್ತೀರಾ ಬೆಡ್ ಜಾಗದಲ್ಲಿ, ಆಮೇಲೆ ಹಾಸಿಗೆ ಮೇಲೆ ಮಲಗಿಸಿದ್ರೆ ಅಲ್ಲಿ. ಸೊ ಯಾವಾಗಲೂ ಒಂದು ಡ್ರೈ ಶೀಟ್ಸ್ನ ಜೊತೆಗೆ ಇಟ್ಕೊಂಡೇ ಇರಬೇಕು. ಸೊ ಆ ಡ್ರೈ ಶೀಟೂ ವೆಟ್ ಆಗುತ್ತೆ. ಸೊ ಅದನ್ನು ವಾಶ್ ಮಾಡಬೇಕು. ಬಿಕಾಸ್ ಈಗ ಹಾಸಿಗೆ ಮೇಲೆಲ್ಲ ಸುಸು ಮಾಡಿದ್ರೆ ಅದೆಲ್ಲ ಗಲೀಜಾಗಿದ್ರೆ ಅದೆಲ್ಲ ಬಿಡಬಾರ್ದು, ಹಾಸಿಗೆ ಎಲ್ಲ ಹಾಳಾಗೋಗುತ್ತೆ. ಸೊ ಅದು ಎತ್ಕೊಂಡಾಗಲೂ ಅಷ್ಟೇ ಕಂಫರ್ಟಬಲ್ ಇರಲ್ಲ ಸುಸು ಮಾಡಿದಾಗ. ಸೊ ಈ ಥರ ಎಲ್ಲ ಆಗುತ್ತೆ. ಬಟ್ ಅದೆಲ್ಲ ಟಾಲರೇಟ್ ಮಾಡ್ತೀನಿ ಅಂದರೆ ಇಟ್ಸ್ ಓಕೆ. ಬಟ್ ಅದರ್ವೈಸ್ ಇದು ಡಿಸ್ಅಡ್ವಾಂಟೇಜ್ ಅಂತ ಬಂದಾಗ ಸೊ ಇದನ್ನು ಒಂದು ಕನ್ಸಿಡರ್ ಮಾಡಬೇಕು. ಡ್ರೈ ಶೀಟ್ಸ್ಗೆ ಎಕ್ಸ್ಟ್ರಾ ಮನಿ ತೊಗೊಂಡು ಡ್ರೈ ಶೀಟ್ನ ತೊಗೋಬೇಕು ನೀವು. ಅದ್ರ ಜೊತೆಗೆ ಡ್ರೈ ಶೀಟ್ನ ವಾಶು ಮಾಡಬೇಕು. ಅದಾದಮೇಲೆ ಅದ್ರ ಜೊತೆ ಮೇಂಟೈನು ಮಾಡ್ಕೋಬೇಕು ಡ್ರೈ ಶೀಟ್ ಎಲ್ಲಿ ಯೂಸ್ ಮಾಡ್ತೀರಾ ಏನು ಅಂತ. ಇನ್ನೊಂದೇನು ಅಂದರೆ ನೀವೆಲ್ಲಾದರೂ ಟ್ರಾವೆಲ್ ಮಾಡ್ತೀನಿ ಅಂತ ಅಂದರೆ ಇಟ್ಸ್ ನಾಟ್ ಟ್ರಾವೆಲ್ ಫ್ರೆಂಡ್ಲಿ ಅಟ್ ಆಲ್. ಅಂದರೆ ನೀವೆಲ್ಲಾದರೂ ಟ್ರಾವೆಲ್ ಮಾಡಬೇಕು ಅಂದರೆ ಈ ಕ್ಲಾತ್ ನ್ಯಾಪೀಸ್ನ ಕ್ಯಾರಿ ಮಾಡಿದ್ರೆ ಸೊ ಎಲ್ಲ ಕಡೆ ವೆಟ್ ಆಗುತ್ತೆ. ಸೊ ಇಟ್ಸ್ ಆಬ್ವಿಯಸ್ ಇಟ್ಸ್ ನಾಟ್ ಎ ಟ್ರಾವೆಲ್ ಫ್ರೆಂಡ್ಲಿ. ಅದ್ರ ಜೊತೆಗೆ ಮಕ್ಕಳು ಮಲ್ಕೊತಾರಲ್ಲ, ಸೊ ಆವಾಗ ನೀವೇನಾದರೂ ನ್ಯಾಪೀಸ್ ಹಾಕಿದರೆ ಎಸ್ಪೆಷಲಿ ನೈಟ್ ಟೈಮು ಸೊ ನೀವು ಎದ್ದು ಆವಾಗವಾಗ ಚೇಂಜ್ ಮಾಡಬೇಕು ಕರೆಕ್ಟಾಗಿ. ಇಲ್ಲಾಂದರೆ ಏನಾಗುತ್ತೆ, ಮಕ್ಕಳು ನಿದ್ದೆಯಿಂದ ಫುಲ್ ಎದ್ದುಬಿಡ್ತಾರೆ. ಸೊ ಫುಲ್ ಎದ್ದರೆ ಮತ್ತೆ ಮಲಗಿಸೋದು ಕಷ್ಟ. ಸೊ ಇದು ಒಂದು ಡಿಸ್ಅಡ್ವಾಂಟೇಜಸ್ಸು ನ್ಯಾಪೀಸ್ ಯೂಸ್ ಮಾಡೋದ್ರಿಂದ. ಸೊ ಓಕೆ, ಇವಾಗ ಡಿಸ್ಪೋಸಬಲ್ ಡೈಪರ್ದು ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜ್ ಏನು ಅಂತ ನೋಡ್ತಾ ಹೋದರೆ, ಸೊ ಫಸ್ಟ್ ಅಡ್ವಾಂಟೇಜ್ ನೋಡಿದ್ರೆ ಈ ಡೈಪರ್ಸ್ ಬಂದು ಒಂದು ಸ್ವಲ್ಪ ಹೊತ್ತು ಬಿಡ್ಬೋದು. ಅಂದರೆ ಒಂದು ಸಲ ಸುಸು ಮಾಡಿ ಇನ್ನೊಂದು ಸಲ ಸುಸು ಮಾಡೋವರೆಗೂ ಬಿಡ್ಬೋದು. ಅಂದರೆ ಒಂದು ಸ್ವಲ್ಪ ಲಾಂಗ್ ಟೈಮ್ ಕಂಪೇರ್ಡ್ ಟು ನ್ಯಾಪೀಸ್ ಅಂದರೆ ಸುಸು ಮಾಡಿದ ತಕ್ಷಣ ಚೇಂಜ್ ಮಾಡಬೇಕು. ಸೊ ಡೈಪರ್ಸ್ ಅಂದರೆ 1-2 ಸಲ ಸುಸು ಮಾಡೋವರೆಗೂ ಬಿಟ್ಟಿರ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ಪಾಪು ಮಲಗಿರುತ್ತೆ, ಸೊ ಆವಾಗ 1-2 ಸಲ ಸುಸು ಮಾಡಿರುತ್ತೆ. ಸೊ ಅಲ್ಲೇ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಡೈಪರು. ಸೊ ಅದಾದಮೇಲೆ ನೆಕ್ಸ್ಟ್ ಎದ್ದಾಗ ಪಾಪು ಡೈಪರ್ ಚೇಂಜ್ ಮಾಡಿದ್ರೆ ಆಯಿತು. ಈ ಥರ ಅಬ್ಸರ್ವೆಂಟ್ ಇರೋದ್ರಿಂದ ಸೊ ನೀವು ಡೈಪರ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಪಾಪುಗೆ ಯಾವುದೇ ಥರ ಡಿಸ್ಟರ್ಬ್ ಆಗದೆ ಇರೋದಕ್ಕೆ, ಸೊ ಸ್ಲೀಪ್ ಮಲ್ಕೊಂಡಿರೋವಾಗ ಅಥವಾ ಇನ್ಯಾವುದೇ ಥರ ಡಿಸ್ಟರ್ಬ್ ಆಗದೆ ಇರೋದಕ್ಕೆ ಹೆಲ್ಪ್ ಆಗುತ್ತೆ ಇದು. ಅದ್ರ ಜೊತೆಗೆ ಈಸಿ ಮೇಂಟೆನೆನ್ಸು. ಸೊ ಡೈಪರನ್ನು ತೊಗೊಳ್ಳಿ, ಹಾಕಿ ಬಿಸಾಕಿ. ಸೊ ಒಗೆಯೋದಿರೋದಿಲ್ಲ, ಅದು ಒಣಗಲ್ಲ ಅನ್ನೋ ಟೆನ್ಷನ್ ಇರೋದಿಲ್ಲ. ಅಫ್ಕೋರ್ಸ್ ಆರ್ಡ್ರ್ ಮಾಡ್ಕೊಬೇಕು ಮುಂಚೆನೇ, ಸೊ ಅದೊಂದೇ ಡೈಪರ್ ಇಲ್ಲ ಅಂತ. ಬಟ್ ಇಲ್ಲ ಅಂದ್ರೂ ಈ ಥರ ನ್ಯಾಪೀಸ್ ಯೂಸ್ ಮಾಡಿ ಮ್ಯಾನೇಜ್ ಮಾಡ್ಬೋದು. ಬಟ್ ಸೊ ಮೇಂಟೆನೆನ್ಸ್ ಬಂದು ಕಂಪೇರ್ಡ್ ಟು ನ್ಯಾಪೀಸ್ಗೆ ಇದು ಬಂದು ತುಂಬ ಈಸಿ.
ಏನು ಡಿಸಡ್ವಾಂಟೇಜ್ ಇತ್ತು ಕ್ಲಾತ್ ನ್ಯಾಪೀಸ್ಗೆ ಸೇಮ್ ಇದಕ್ಕೆ ಅಡ್ವಾಂಟೇಜು. ಅಂದರೆ ಟ್ರಾವೆಲ್ ಮಾಡೋವಾಗ ಈಸಿ ಆಗುತ್ತೆ ನಮಗೆ. ಏನು ಬಟ್ಟೆ ಇದೆ ಅದು ವಾಶ್ ಮಾಡಬೇಕು ಇಲ್ಲೆಲ್ಲ ವೆಟ್ ಆಗುತ್ತೆ ಅನ್ನೋ ಟೆನ್ಷನ್ ಇರಲ್ಲ. ಜಸ್ಟ್ ಡೈಪರ್ ಯೂಸ್ ಮಾಡಿ ಒಂದು ಕವರ್ಗೆ ಹಾಕಿ ಇಲ್ಲ ಡಸ್ಟ್ಬಿನ್ಗೆ ಹಾಕಿದ್ರೆ ಸಾಕು. ಅದ್ರ ಜೊತೆಗೆ ಏನು ಪಾಪು ನಾನು ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ಪಾಪುಗೆ ಫುಲ್ ನೈಟು ಪೀಸ್ಫುಲ್ಲಾಗಿ ನಿದ್ದೆ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ನೀವು ಸುಸು ಆಗಿದ್ರೂ ಅದು ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಪಾಪು ಮಧ್ಯೆ ಎದ್ದೇಳೋದು ಆ ಥರ ಎಲ್ಲ ಆಗೋದಿಲ್ಲ. ಯಾವಾಗ ಎದ್ದೇಳುತ್ತೆ ಆವಾಗ ಡೈಪರ್ ಚೇಂಜ್ ಮಾಡಿದ್ರೆ ಆಯಿತು. ಸೊ ಅನ್ಲೆಸ್ ಏನು ಪಾಟಿ ಮಾಡಿದ್ರೆ ಮಾತ್ರ ನಾನು ಹೇಳೋದೇನು ಅಂದರೆ ಪಾಟಿ ಮಾಡಿದ ತಕ್ಷಣ ಡೈಪರ್ ಚೇಂಜ್ ಮಾಡಿಬಿಡಿ. ಸೊ ಮಲಗಿದ್ರೂ ಅಷ್ಟೇ ತಲೆ ಕೆಡ್ಸ್ಕೊಳ್ಕೋಬೇಡಿ, ಪಾಟಿ ಮಾಡಿದ ತಕ್ಷಣ ಡೈಪರ್ ಚೇಂಜ್ ಮಾಡಿ. ಅದಾವೆ ಸುಸು ಮಾಡಿದರೆ 1-2 ಸಲ ಸುಸು ಮಾಡಿದ್ರೂ ಇಟ್ಸ್ ಓಕೆ. ಬ್ಲೂ ಮಾರ್ಕ್ ನೋಡ್ಕೊಳ್ಳಿ. ಸೊ ಯಾವಾಗ ಬ್ಲೂ ಮಾರ್ಕ್ ಆಗುತ್ತೆ ಆವಾಗ ಸುಸು ಮಾಡಿದಾಗ ನೆಕ್ಸ್ಟ್ ಟೈಮ್ ಇದ್ದಾಗ ಚೇಂಜ್ ಮಾಡ್ಕೊಳ್ಳಿ, ವಿಚ್ ಇಸ್ ಓಕೆ. ಸೊ ಆಮೇಲೆ ಇನ್ನೊಂದೇನು ಅಂದರೆ ಕ್ಲಾತ್ ನ್ಯಾಪೀಸ್ ಥರ ಡೈಪರ್ಸ್ಗೆ ಡ್ರೈ ಶೀಟ್ಸ್ ಏನು ಬೇಕಾಗಿಲ್ಲ. ಸೊ ಅದು ವಾಟರ್ ಪ್ರೂಫ್ ಇರೋದ್ರಿಂದ ಸೊ ನೀವು ಎಕ್ಸ್ಟ್ರಾ ಡ್ರೈ ಶೀಟ್ ಮೇಲೆ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ಮೇಂಟೈನ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ನನ್ನ ಮಗಳು ಮಧ್ಯ ಹೇಳ್ತಾ ಇದ್ದಾಳೆ. ಸೊ ಅವಳು ಸೌಂಡ್ ಕೇಳಿಸ್ತಿರ್ಬೋದು. ಅವಳಿದ್ದು ಆಟ ಆಡ್ತಾ ಇದ್ದಾಳೆ. ಆ್ಯಕ್ಚುಲಿ ಆಟ ಆಡ್ತಾ ಇದ್ದಾಳೆ. ಮಲ್ಕೊಂಡಿದ್ವಿ, ಇವಾಗ ಎದ್ಬಿಟ್ಲು. ಆ ವಾಯ್ಸ್ ಏನಾದರೂ ಕೇಳಿಸ್ತಾರೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಬಂದು ಇವಾಗ ಡೈಪರ್ದು ಡಿಸ್ಅಡ್ವಾಂಟೇಜಸ್ ನೋಡಿದ್ರೆ ರ್ಯಾಷಸ್ ಆಗುತ್ತೆ ಕಂಪೇರ್ ಟು ಕ್ಲಾತ್ ನ್ಯಾಪೀಸು. ಯಾಕೆ ಅಂದರೆ ಇದಕ್ಕೆ ಅಷ್ಟೊಂದು ಏರ್ ಸರ್ಕ್ಯುಲೇಟ್ ಆಗೋಲ್ಲ. ಸೊ ಬಿಕಾಸ್ ಅದು ಎಲ್ಲ ಲೀಕ್ ಆಗಬಾರ್ದು ಅಂತ ಒಂದು ಸ್ವಲ್ಪ ಟೈಟಾಗಿ ಹಾಕಿರ್ತೀವಿ. ಸೊ ಅದರಿಂದ ಏರ್ ಸರ್ಕ್ಯುಲೇಷನ್ ಆಗದಿರೋದ್ರಿಂದ ಸ್ವಲ್ಪ ಡೈಪರ್ ರ್ಯಾಷಸ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಅದಕ್ಕೆ ಏನು ಮಾಡಿ ನೀವು ಯೂಶ್ವಲಿ ಬೇಗ ಚೇಂಜ್ ಮಾಡ್ಕೊಳ್ಳಿ ಡೈಪರ್ ಹಾಕಿದ್ರೆ. ಅಂದರೆ ಪಾಪ ಮಲಗಿದ್ರೆ ಏನಾದರೂ ಇದಿದ್ರೆ ಓಕೆ, ಬಟ್ ಜಾಸ್ತಿ ಲಾಂಗ್ ಟೈಮ್ ಬಿಡೋಕ್ಕೆ ಹೋಗ್ಬೇಡಿ. ಸೊ ಅವಾಗ ಚೇಂಜ್ ಮಾಡ್ಕೊಳ್ಳಿ. ಸೊ ದಸ್ ವಿಲ್ ಸಾಲ್ವ್ ದ್ಯಾಟ್ ಪ್ರಾಬ್ಲಮ್ ಆ್ಯಕ್ಚುಲಿ. ಇನ್ನೊಂದೇನೊಂದು ಡಿಸ್ಅಡ್ವಾಂಟೇಜ್ ಅಂದರೆ ಇಟ್ ಇಸ್ ಕಾಸ್ಟ್ಲಿಯರ್. ಸೊ ಎವ್ರಿ ಮಂತ್ ನೀವು ಎಷ್ಟು 2,000-3,000 ಇನ್ವೆಸ್ಟ್ ಮಾಡಲಿ, 2,000 ಅಟ್ಲೀಸ್ಟ್ ಒಂದು ಇನ್ವೆಸ್ಟ್ ಮಾಡಲೇಬೇಕು. ಸೊ ಇದು ಎವ್ರಿ ಮಂತ್ 2,000 2 ಇಯರ್ಸ್ವರೆಗೂ ಇನ್ವೆಸ್ಟ್ ಮಾಡಿದ್ರೆ, ಸೊ ಈ ರಾಮಾಚಾರಿ ಮೂವಿಯಲ್ಲಿ ಒಂದು ಡೈಲಾಗ್ ಇದೆಯಲ್ಲ, ರಾಧಿಕಾ ಪಂಡಿತ್ ಅವ್ರು ಹೇಳ್ತಾರಲ್ಲ, ಅಂದರೆ ನೀನು ಸಿಗರೇಟ್ ಸೇದದನ್ನ ದುಡ್ಡೆಲ್ಲ ಸೇವ್ ಮಾಡಿದರೆ ಇಷ್ಟೊಂದು ನ್ಯಾನೋ ಕಾರ್ ತೊಗೋಬೋದಿತ್ತು ಅಂತ. ಸೊ ಅದು ಸೇಮ್ ಇದಕ್ಕೂ ಅಪ್ಲೈ ಆಗುತ್ತೆ ಡೈಪರ್ಗೂ. ಸೊ ಆ ಡೈಪರ್ಸ್ ದುಡ್ಡೆಲ್ಲ ಸೇವ್ ಮಾಡಿದ್ರೆ ನಾವು ಒಂದು ಕಾರ್ನೇ ತೊಗೋಬೋದೇನೋ. ಸೊ ಯಾವ ಥರ ಸ್ವಲ್ಪ ಕಾಸ್ಟ್ಲಿ ಕಂಪೇರ್ ಟು ನ್ಯಾಪೀಸ್ಗೆ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟೇ ಮಾಡಬೇಕಾಗುತ್ತೆ ಡೈಪರ್ಸ್ಗೆ. ಅದ್ರ ಜೊತೆ ಇದು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿನೂ ಇಲ್ಲ. ಸೊ ಎಷ್ಟು ಡೈಪರ್ಸ್ ನಾನು ಯೂಸ್ ಮಾಡ್ತಿದ್ರೆ ಪರ್ಸ್ನಲಿ, ಸೊ ಇನ್ನು ಎಷ್ಟು ಡೈಪರ್ಸ್ ಯೂಸ್ ಮಾಡಿ ಎಲ್ಲೋಗಿ ಹೆಂಗೆ ಡಿಸ್ಪೋಸಬಲ್ ಆಗ್ತಿದೆಯೋ ಗೊತ್ತಿಲ್ಲ. ಸೊ ಇಟ್ಸ್ ವೆರಿ ಬ್ಯಾಡ್ ಆ ಥರ ಯೋಚನೆ ಮಾಡೋಕ್ಕೆ ಹೋದರೆ. ಸೊ ಇದಿಷ್ಟು ಡಿಸ್ಅಡ್ವಾಂಟೇಜಸ್ಸು ಡೈಪರ್ಸ್ದು. ಸೊ ಇವಾಗ ನಾನು ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಗೆ ಬಂದರೆ, ಸೊ ನಾನು ಎರಡನ್ನೂ ಯೂಸ್ ಮಾಡ್ತೀನಿ. ಸೊ ನಾನು ನಿಮಗೂ ಹೇಳೋದು ಅಷ್ಟೇ. ಸೊ ಎರಡನ್ನ ಕಂಬೈನ್ ಮಾಡಿ ಯೂಸ್ ಮಾಡಿ. ಸೊ ಯಾವ ಥರ ಅಂದರೆ ಫಾರ್ ಎಕ್ಸಾಂಪಲ್ ಡೈಪರ್ ಫ್ರೀ ಟೈಮ್ ಕೊಟ್ಟಿರ್ತೀವಲ್ಲ, ಅಂದರೆ ಪಾಪು ಎದ್ದಿರುತ್ತೆ, ಪಾಪು ಆಟ ಆಡ್ತಿರುತ್ತಲ್ಲ, ಸೊ ಆವಾಗ ನೀವು ನ್ಯಾಪೀಸ್ನ ಹಾಕಿ ಕೆಳಗಡೆ ಡ್ರೈ ಶೀಟ್ ಹಾಕ್ಬಿಟ್ಟು ನ್ಯಾಪೀಸ್ನ ಹಾಕಿ, ಆವಾಗ ಗಾಳಿನೂ ಚೆನ್ನಾಗಿ ಆಡುತ್ತೆ. ಆಮೇಲೆ ಅವರು ಸುಸು ಪಾಟಿನೂ ಮಾಡ್ತಾಳೆ. ಸೊ ನನ್ನ ಮಗಳು ಹೆಂಗೆ ಅಂದರೆ ಡೈಪರ್ ತೆಗೆದ ತಕ್ಷಣ ಸುಸು ಮಾಡ್ತಾಳೆ. ಸೊ ಏನೋ ಗೊತ್ತಿಲ್ಲ ಅವಳಿಗೆ, ಒಂಥರ ಕಂಫರ್ಟೋ ಅಥವಾ ಏರ್ಗೋ ಅಥವಾ ವೆದರ್ಗೋ ಏನೋ ಒಂದು ಒಟ್ಟಿನಲ್ಲಿ ತೆಗೆದಾಗ ಸುಸು ಮಾಡ್ತಾಳೆ. ಸೊ ಅದೇ ಥರ ಸುಸು ಪಾಟಿ ಏನಿದೆ ಸೊ ಅದನ್ನ ಮಾಡ್ತಾರೆ ಅವರು. ಸೊ ಎದ್ದಿರೋವಾಗ ಡೈಪರ್ ಫ್ರೀ ಟೈಮ್ ಕೊಡೋವಾಗ ನ್ಯಾಪೀಸ್ನ ಯೂಸ್ ಮಾಡ್ಕೊಳ್ಳಿ. ಸೊ ಈಗ ಸ್ನಾನ ಮಾಡಿದ ತಕ್ಷಣ ಮಲಗಿಸ್ತೀರಾ ಅಥವಾ ಫುಲ್ ನೈಟ್ ಮಲಗಿಸ್ತೀರಲ್ಲ, ಸೊ ಆವಾಗ ಡೈಪರ್ಸ್ನ ಯೂಸ್ ಮಾಡ್ಕೊಳ್ಳಿ. ಸೊ ಆವಾಗ ಎರಡು ಬ್ಯಾಲೆನ್ಸ್ ಆಗುತ್ತೆ. ಸೊ ರ್ಯಾಷಸ್ ಆಗದೇ ಇರೋ ಥರದ್ದು ತಡೆಯುತ್ತೆ, ಪ್ಲಸ್ ನೀವು ನ್ಯಾಪೀಸ್ನ ಯೂಸ್ ಮಾಡ್ತಿರ್ತೀರ. ಅಂದರೆ ಎರಡು ಇನ್ವೆಸ್ಟ್ಮೆಂಟ್ ಅಂತ ಅಂದ್ಕೊಬೇಡಿ. ಸೊ ಲೈಕ್ ಫಾರ್ ಎಕ್ಸಾಂಪಲ್ ನೀವು ಈ ಥರ ಕ್ಲಾತ್ ನ್ಯಾಪೀಸ್ ಮಾಡಿದ್ರೆ, ಸೊ ಇದು ತುಂಬ ಕಡಿಮೆ ದುಡ್ಡಿಗೆಲ್ಲ ಒಂದು 12-13 ನಂಗೆಲ್ಲ ಸಿಗುತ್ತೆ. ಇದು ವಾಶ್ ಮಾಡೋಕ್ಕೂ ಈಸಿನೇ. ಸೊ ಬೇಗ ವಾಶ್ ಮಾಡ್ಕೊಂಬಿಡ್ಬೋದು. ಸೊ ಇದು ಕ್ಲಾತ್ ನ್ಯಾಪೀಸ್ನ ವಾಶ್ ಮಾಡೋವಾಗ ನೀವು ಡಿಟರ್ಜೆಂಟ್ ಬಂದು ಪಾಪುಗೆ ಅಂತಲೇ ಮಾಡಿರ್ತಾರಲ್ಲ ಆ ಥರ ಡಿಟರ್ಜೆಂಟ್ನ ಯೂಸ್ ಮಾಡಿ. ಇಲ್ಲಾಂದರೆ ಇದರಿಂದಲೂ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ. ನಾನು ಹೇಳ್ತಿರಂಗೆ ಎರಡನ್ನೂ ಕಂಬೈನ್ ಮಾಡಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ.
ಆಟ ಆಡೋ ಟೈಮಲ್ಲಿ ಕ್ಲಾತ್ ನ್ಯಾಪೀಸು, ಮಲ್ಕೊಳ್ಳೋ ಟೈಮಲ್ಲಿ ಸ್ನಾನ ಆದ ತಕ್ಷಣ ಫುಲ್ ನೈಟ್ ಬಂದು ಡೈಪರ್ಸು. ಸೊ ಈ ಥರ ಕಂಬೈನ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಸೊ ಎಸ್ಪೆಷಲಿ ಪಾಪು ಚಿಕ್ಕದಿರೋವಾಗ, ಅಂದರೆ ಈ 0 to 3 months 0 to 6 months ಏನಿದೆ, ಸೊ ಆವಾಗ ಹೇಳ್ತಿರೋದು ನಾನು. ಸೊ ಅದಾದಮೇಲೆ ಬೇಕಾದರೆ ಈಗ ಎದ್ದು ಓಡಾಡಂಗೆ ನಾವು ಎಲ್ಲಿ ಕೂತ್ಕೋತೀವಿ ಅಲ್ಲಿ ಕೂತ್ಕೊಳ್ಳೋದು ಆ ಥರ ಎಲ್ಲ ಮಾಡಿದಾಗ ನಾವು ಕ್ಲಾತ್ ನ್ಯಾಪೀಸ್ ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಆವಾಗ ನೀವು ಡೈಪರ್ ಯೂಸ್ ಮಾಡಿದ್ರೂ ಅಷ್ಟೊಂದು ರ್ಯಾಷಸ್ ಆಗೋದಿಲ್ಲ. ಸೊ ವಿಚ್ ಇಸ್ ಸ್ಟಿಲ್ ಓಕೆ. ಸೊ ಅದನ್ನು ನೋಡಿಕೊಂಡು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸೊ ಈ ಇನ್ಫಾರ್ಮೇಷನ್ ನಿಮ್ಗೆ ಸ್ವಲ್ಪನಾದ್ರೂ ಹೆಲ್ಪ್ ಆಗಿದೆ ಅಂತ ಅನ್ಕೊತೀನಿ. ಸೊ ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ ಗೈಸ್. ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲವ್ ಯಾ. ಬಾಯ್.